ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 9. ಒಂದಿಷ್ಟು ಮುಖ ತೊಳೆದು ಟೀ ಕುಡಿದು ತಕ್ಷಣ ಶಿವಮಂದಿರಕ್ಕೆ ಹೊರಟರು. ಶಿವನ ದರ್ಶನ ಆಯಿತು. ಹಿಂದೆ ಕತ್ತಲಾದ ಕಾರಣ ದೇವಾಲಯದ ಹೊರಗಡೆ ವಿವರವಾಗಿ ನೋಡಲಾಗಲಿಲ್ಲ. ಹಿಂದೆ ಬಂದು ಹೋಟೆಲ್ನಲ್ಲಿ ಊಟ ಮಾಡಿ ಮಲಗಿದರು. ಹೊರಗಿನ ಚಳಿಗೆ ರೂಮಿನ ವಾತಾವರಣ ಬೆಚ್ಚಗಿತ್ತು. ಬೆಳಗ್ಗೆ ಮತ್ತೆ ಗಂಗೋತ್ರಿ 3 ಗಂಟೆ ಪಯಣ. ಬೆಳಗ್ಗೆ 9 ಗಂಟೆಗೆ ಗಂಗೋತ್ರಿ ತಲುಪಿದ್ದರು. ಶಂಕರ ಪಾಂಡೆ ಸಹ ಇವರಿಬ್ಬರ ರೀತಿಯಲ್ಲಿ ಆತುರವಾಗಿದ್ದ. ಗಂಗೋತ್ರಿಗೆ ನೇರವಾಗಿ ಕಾರಿನ ಪ್ರವೇಶ ಇದ್ದಿತು. ನಡೆಯುವುದು ಕಡಿಮೆ. ಭಾಗೀರಥಿ ನದಿಯ ದಂಡೆಯ ಮೇಲಿನ ಗಂಗೋತ್ರಿ ಮಾತಾ ಗಂಗೆಯ ದೇವಾಲಯ ನಮ್ಮಲ್ಲಿ ಪುರಾಣ ಪ್ರಸಿದ್ಧ. ಭಗೀರಥ ಗಂಗೆಯನ್ನು ಕುರಿತು ತಪಸ್ಸು ಮಾಡಿದ ಸ್ಥಳ ಸಹ ಸನಿಹದಲ್ಲಿ ಇದೆ. ಅಕ್ಷಯ ಹಾಗೂ ಮನು ದೇವಾಲಯ ಸಂದರ್ಶಿಸಿದರು. ಗಂಗಾ ಮಂದಿರ ತಲುಪುವ ಮೊದಲು ಋಷಿಕುಂಡದಲ್ಲಿ ಬಿಸಿನೀರಿನಲ್ಲಿ ಮುಳುಗು ಹಾಕಿದರು. ಭಾಗೀರಥಿ ನದಿ ಮೇಲಿನಿಂದ ಹರಿದು ಬರುವಳು. ಗಂಗೋತ್ರಿಯ ಮಂದಿರ ಅಚ್ಚ ಬಿಳಿಯ ಬಣ್ಣವನ್ನು ಹೊಂದಿದ್ದು 18ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ದೇವಾಲಯ ಆಗಿದೆ. ಬೆಳಗ್ಗೆ ಬೇಗ ಹೊರಟಿದ್ದ ಕಾರಣ ಏನೂ ತಿಂದಿರಲಿಲ್ಲ. ಗಂಗೋತ್ರಿಯಲ್ಲಿ ಬೆಳಗಿನ ಉಪಹಾರ ಆಯಿತು. ಅಲ್ಲಿಂದ ಹಿಂದೆ ಹೊರಟಾಗ ಶಂಕರ ಪಾಂಡೆ ಹೇಳುತ್ತಾ ಇದ್ದ, ನಿಜವಾಗಿ ಹೇಳುವುದಾದರೆ ಭಾಗೀರಥಿ ಹುಟ್ಟುವುದು ಗಂಗೋತ್ರಿಯಿಂದ. ಇನ್ನು ಮೇಲೆ 10 ಮೈಲಿಯಷ್ಟು ನಡೆಯಬೇಕು. ತೀರಾ ಕಡಿದಾದ ಹಾದಿ. ಗೋಮುಖ ಅನ್ನುವರು ಸುಂದರ ಹಾಗೂ ಅಷ್ಟೇ ದುರ್ಗಮ ಸ್ಥಳ. ಅಕ್ಷಯ್ ಕೇಳಿದ, ಈಗ ಅಲ್ಲಿ ಹೋಗಿ ಬರಲು ಸಾಧ್ಯವೇ? ಪಾಂಡೆ ಹೇಳಿದ, ಈಗ ಆಗಲಾರದು. ಅದಕ್ಕೆ ನೀವು ಅರಣ್ಯ ಇಲಾಖೆಯ ಒಪ್ಪಿಗೆ ಪಡೆಯಬೇಕೇನೋ. ಅಲ್ಲದೆ ಅದನ್ನು 1 ದಿನದಲ್ಲಿ ಮುಗಿಸಲಾರಿರಿ. ಇಲ್ಲಿಂದ ಮತ್ತೆ 3 ದಿನ ಆದೀತು. ನಡೆಯಬೇಕು, ನಡುವೆ ಟೆಂಟ್ ಹಾಕಿ ಇರಬೇಕು. ಮತ್ತೆ ಹಿಂದೆ ಬರಲು 1 ದಿನ. ಅಲ್ಲಿ ಹೋಗಲು ಒಂದಿಷ್ಟು ಸಿದ್ಧತೆ ಬೇಕು. ಬಟ್ಟೆ, ಆಹಾರ, ಹಿಮದಲ್ಲಿ ನಡೆಯಬಹುದಾದ ಬೂಟುಗಳು, ಹೀಗೆ. ಜೊತೆಗೆ ಗೈಡ್ ಇಲ್ಲದೆ ಹೋಗಲಾಗದು. ಅಕ್ಷಯ್ ನಿರಾಸೆಯಿಂದ ಕೇಳಿದ, ಏನಿದೆ ಅಲ್ಲಿ ನೋಡಲು? ಏನಿದೆ ಅನ್ನುವುದಕ್ಕಿಂತಲೂ ಅಲ್ಲಿ ಹೋಗುವ ಮಜವೇ ಬೇರೆ. ಗೋಮುಖ ಎನ್ನುವ ಸ್ಥಳದಲ್ಲಿ ಮೂಲ ಭಾಗೀರಥಿ ನದಿಯ ಉಗಮ. ಅಲ್ಲಿನ ವಿಶಾಲವಾದ ಹಿಮಬಂಡೆಗಳು ಕರಗಿ ನದಿ ಸೇರುವುದು. ಅದೇ ಭಾಗೀರಥಿ ಮುಂದೆ ಹರಿದು ಅಲಕಾನಂದ ನದಿಯನ್ನು ಸೇರಿ ಮುಂದೆ ಗಂಗೆಯಾಗಿ ಹರಿಯುವಳು. ದೇಶಕ್ಕೆ ಅವಳು ದೊಡ್ಡ ಜೀವನದಿ. ಬಯಲಲ್ಲಿ ಹರಿಯುವಾಗ ವಿಶಾಲ ಪಾತ್ರ. ಬೇರೆ ಯಾವ ನದಿಯನ್ನೂ ಇವಳ ಜೊತೆ ಹೋಲಿಸಲಾಗದು. ಯಮುನೆಗೆ ಹೋಲಿಸುವಾಗಲೂ ಸಹ ಗಂಗೆಗೆ ಇರುವ ಪ್ರಾಚೀನತೆ, ಪವಿತ್ರತೆನೇ ಬೇರೆ. ಪಾಂಡೆ ಹೇಳಿದ. ಒಂದಿಷ್ಟು ಮೌನ. ನಂತರ ಮನು ಕೇಳಿದ, ನಮ್ಮ ಮುಂದಿನ ಸ್ಥಳ ಯಾವುದು? ಶಂಕರ ಪಾಂಡೆ ಹೇಳಿದ, ಮತ್ಯಾವುದು? ನಾಳೆ ಈ ಸಮಯದಲ್ಲಿ ನೀವು ಕೇದಾರನಾಥ ಹತ್ತುತ್ತಾ ಇರುವಿರಿ. ಉತ್ತರ ಕಾಶಿ ತಲುಪುವಾಗಲೇ ಮಧ್ಯಾಹ್ನ 2 ಗಂಟೆ ದಾಟಿತ್ತು. ಅವರು ರಾತ್ರಿ ಇಳಿದುಕೊಂಡಿದ್ದ ಹೋಟೆಲ್ ಭಾಗೀರಥಿ. ಅಲ್ಲಿಗೆ ಹೋಗಿ ಊಟ ಮುಗಿಸಿದರು. ಪಾಂಡೆ ಹೇಳುತ್ತಾ ಇದ್ದ, ಇಲ್ಲಿಂದ ನಾವು ಗುಪ್ತಕಾಶಿಗೆ ಹೋಗಿ ಅಲ್ಲಿಂದ ಮತ್ತೆ ಕೇದಾರನಾಥ ಕಡೆ ಹೋಗಲು 7-8 ಗಂಟೆಗಳ ಪ್ರಯಾಣ ಆಗುತ್ತದೆ. ಬದಲಿಗೆ ಇಲ್ಲಿಂದ ಈಗ ಹೊರಟು ಬಿಡುವುದು. ಎಷ್ಟು ದೂರ ಆದರೆ ಅಷ್ಟು ದೂರ ರಸ್ತೆ ಕ್ರಮಿಸಿ ಬಿಡೋಣ. ತೀರಾ ಕತ್ತಲಾದರೆ ನಡುವೆ ಸಿಗುವ ಯಾವುದಾದರೂ ಜಾಗದಲ್ಲಿ ರಾತ್ರಿ ಇದ್ದು ಬಿಡುವುದು. ಏನು ಹೇಳುವಿರಿ? ಅಕ್ಷಯ್ ಹೇಳಿದ. ಹೇಳಲು ಏನಿದೆ, ನಿಮ್ಮ ಜೊತೆ ಇರುವೆವು. ಇಲ್ಲಿನ ದೂರ ಇತ್ಯಾದಿಗಳು ಗೊತ್ತಿರುವುದು ನಿಮಗೆ. ನೀವು ಹೇಳಿದ ಹಾಗೆ ನಾವು, ಎಂದ ಅಕ್ಷಯ್. ಶಂಕರ ಪಾಂಡೆ ಹೇಳುತ್ತಾ ಇದ್ದ, ಇದು ಸೀಸನ್ ಮುಗಿಯುತ್ತಾ ಇರುವ ಕಾಲ. ಕೇದಾರನಾಥ ಒಂದು ಮುಗಿಸಿದಲ್ಲಿ ಬದರಿನಾಥ ಪರವಾಗಿಲ್ಲ. ಇನ್ನು 15 ದಿನ ದರ್ಶನ ಇರುವುದು. ಅಕ್ಷಯ್ ಮತ್ತೆ ಕೇಳಿದ, ಈ ಯಮುನೋತ್ರಿ, ಗಂಗೋತ್ರಿ ವರ್ಷಪೂರ್ತಿ ತೆರೆದು ಇರುವುದೇ? ಪಾಂಡೆ ಹೇಳಿದ, ಇಲ್ಲ, ಗಂಗೋತ್ರಿ ಮಂದಿರ ಪೂರ್ತಿ ಬರ್ಫಿನಲ್ಲಿ ಮುಚ್ಚಿ ಹೋಗುವುದು. ಇಲ್ಲಿನ ಮೂಲ ವಿಗ್ರಹ ಮುಖಾಭಾ ಗ್ರಾಮದಲ್ಲಿ ಇರುವುದು. ಅಲ್ಲಿ ಪೂಜೆ ನಡೆಸುವರು. ಉತ್ತರ ಕಾಶಿಯಿಂದ ಗುಪ್ತಕಾಶಿ ತಲುಪಲು ನಮಗೆ 7 ಗಂಟೆ ಪ್ರಯಾಣ ಬೇಕು. ಆದರೆ ರಸ್ತೆಯ ಪರಿಸ್ಥಿತಿ ಹಾಗೂ ಹಿಮದ ಸುರಿತ ಇಲ್ಲವಾದರೆ ಆ ಸಮಯದಲ್ಲಿ ಮುಟ್ಟಬಹುದು. ಇಲ್ಲವಾದರೆ ಮಧ್ಯದಲ್ಲಿ ಎಲ್ಲಿಯಾದರೂ ಇಳಿದುಕೊಳ್ಳುವ. ತಿಲ್ವಾರ, ಅಗಸ್ತ್ಯಮುನಿ ಇಲ್ಲವೇ ಚಂದ್ರಾಪುರಿ ಎಲ್ಲಿಯಾದರೂ ರಾತ್ರಿ ಕಳೆಯುವ. ಮನು ಕೇಳುತ್ತಿದ್ದ, ಅಲ್ಲೆಲ್ಲ ಹೋಟೆಲಿನಲ್ಲಿ ರೂಮು ಸಿಗುವುದೇ? ಒಳ್ಳೆಯ ಹೋಟೆಲ್ಗಳು ಸಿಗುವುದು ಸಾಧ್ಯವೇ? ಶಂಕರ ಪಾಂಡೆ ಹೇಳುತ್ತಾ ಇದ್ದ, ಇದು ಉತ್ತರಾಖಂಡ ಜಿಲ್ಲೆ ಬಾಬು. ಪ್ರತಿ ಹಳ್ಳಿಯಲ್ಲೂ ಇಳಿದುಕೊಳ್ಳಲು ನಿಮಗೆ ಹೇಗೋ ಆಗುವುದು. 4 ಧಾಮ್ ಯಾತ್ರೆ ಮುಗಿಯುವವರೆಗೂ ಇಲ್ಲೆಲ್ಲ ಹೋಟೆಲ್ ರೂಮು ಸಿಗುವುದು. ತೀರಾ ಕೆಲವೊಮ್ಮೆ ಕೆಲವು ಮನೆಯವರು ಸಹ ತಮ್ಮ ಮನೆಯಲ್ಲಿ ಒಂದು ಕೋಣೆ ಬಿಟ್ಟುಕೊಡುವರು. ನೀವು ಚಿಂತಿಸಬೇಡಿ. ರಸ್ತೆಯಲ್ಲಿ ಕಣ್ಣು ನೆಟ್ಟು ಒಂದೇ ವೇಗದಲ್ಲಿ ಕಾರನ್ನು ಚಲಿಸುತ್ತಾ ಇದ್ದ. ಇಲ್ಲೆಲ್ಲ ಅತಿ ವೇಗವಾಗಿ ಚಲಿಸುವಂತೆ ಇಲ್ಲ. ಎದುರಿನಿಂದ ಯಾರಾದರೂ ಬಂದಾಗ ಇಲ್ಲವೇ ತಿರುವುಗಳಲ್ಲಿ ಸ್ವಲ್ಪ ಕಷ್ಟವೇ. ಶಂಕರ ಪಾಂಡೆ ಹೇಳುತ್ತಾ ಇದ್ದ,
ಗುಪ್ತಕಾಶಿ ರಾತ್ರಿಯೊಳಗೆ ಹೋದರೆ ನಮಗೊಂದು ಅನುಕೂಲ. ಅಲ್ಲಿನ ಶಿವಾಲಯ ನೋಡಬಹುದು. ಪಾಂಡವರು ಪೂಜೆ ಮಾಡಿದ ಸ್ಥಳ ಅದು. ಕೃಷ್ಣನ ಜೊತೆಗೂ ಸಂಬಂಧವಿದೆ. ಶಿವ ಇಲ್ಲಿ ಗುಪ್ತನಾಗಿ ಕೇದಾರದಲ್ಲಿ ಪ್ರಕಟವಾದನಂತೆ. ಶಿವನನ್ನು ಭೀಮ ಅಪ್ಪಿಕೊಳ್ಳಲು ಹೋಗುವಾಗ ಶಿವನ ಪೀಠ ಕೇದಾರದಲ್ಲಿ ಉಳಿದು ತಲೆ ನೇಪಾಳದ ಕಠಮಂಡುವಿನಲ್ಲಿ ಇದೆ ಎಂದು ಪ್ರತೀತಿ. ಅಕ್ಷಯ್ ಯೋಚಿಸುತ್ತಾ ಇದ್ದ. ಇಲ್ಲಿ ಪ್ರತಿ ಊರು ಗ್ರಾಮಗಳು ನಮ್ಮ ಪುರಾಣದ ಕಥೆಯೊಂದಿಗೆ ಇತಿಹಾಸದೊಂದಿಗೆ ಹೆಣೆದುಕೊಂಡಿದೆ. ಇಲ್ಲಿನ ವಾತಾವರಣ, ಹಿಮಾಲಯ ಹರಡಿಕೊಂಡಿರುವ ಈ ರಾಜ್ಯಗಳು, ಶತಮಾನಗಳ ಕಾಲ ಇದೇ ನೆಲದೊಂದಿಗೆ ಹೊಂದಿಕೊಂಡಿರುವ ಇಲ್ಲಿನ ಜನ, ನೆಲದೊಂದಿಗೆ ಹೆಣೆದುಕೊಂಡಿರುವ ಹಿಂದೂಗಳ ಭಾವನೆ ಎಲ್ಲವೂ ಒಂದಕ್ಕೊಂದು ಪೂರಕ. ಇತ್ತ ಕೇದಾರನಾಥನ ರೂಪದಲ್ಲಿ ಶಿವನಿದ್ದರೆ ಅತ್ತ ಬದರಿನಾರಾಯಣನ ರೂಪದಲ್ಲಿ ನಾರಾಯಣ ಶ್ರೀ ವೈಷ್ಣವ. ಎರಡು ದೇವತೆಗಳ ನಡುವೆ ಅದ್ವಿತೀಯ ಹೊಂದಾಣಿಕೆ. ಅದಕ್ಕೆ ಪೂರಕ ಪುರಾಣ ಕಥೆಗಳು. ಲಾಮ್ಗಾವಾನ್ನಲ್ಲಿ ಒಂದು ಟೀ ಕುಡಿದು ಅವರ ಪ್ರಯಾಣ ಮುಂದುವರೆಸಿದರು. ಇತ್ತ ಶ್ರೀನಗರದ ಮೇಲೆ ಹೋದರೆ ರುದ್ರಪ್ರಯಾಗ್ ಮುಟ್ಟಬಹುದು. ಆದರೆ ಆ ದಾರಿ ಮತ್ತು ದೂರವಾಗುವುದು. ಹಾಗಾಗಿ ಈಗ ನೇರವಾಗಿ ತಿಲ್ವಾರ ಮುಟ್ಟುವುದು, ಅಲ್ಲಿಂದ ಗುಪ್ತಕಾಶಿ ಕಡೆ ಹೋಗುವುದು. ಶಂಕರ ಪಾಂಡೆ ಛಲ ಹಿಡಿದವನಂತೆ ಡ್ರೈವ್ ಮಾಡುತ್ತಾ ಇದ್ದ. ಅವನು ಹಾಗೆ ಸತತವಾಗಿ ಡ್ರೈವ್ ಮಾಡಲು ಮತ್ತು ಒಂದು ಕಾರಣ ಇದ್ದಿತು. ಅವನಿಗೆ ಈ ಚಾರ್ಧಾಮ್ ಯಾತ್ರೆ ಮುಗಿಸಿ ಅವನ ಸ್ನೇಹಿತರೊಡನೆ ದೆಹಲಿಗೆ ಹೋಗುವುದು ಇದ್ದಿತ್ತು. ಅವನ ಲೆಕ್ಕಾಚಾರ ಈಗ ಒಂದು ದಿನ ಉಳಿಸಿದೆ. ಇನ್ನೆರಡು ಜಾಗ ಕೇದಾರನಾಥ ಹಾಗೂ ಬದರಿನಾಥ ನೋಡುವ ಸಮಯದಲ್ಲಿ ಒಂದು ದಿನ ಮಿಗಿಸಲು ಸಾಧ್ಯವಾದರೆ ಇವರಿಬ್ಬರನ್ನು ಹರಿದ್ವಾರದಲ್ಲಿ ಇಳಿಸಿ ತಾನು ದೆಹಲಿಗೆ ಹೋಗಬಹುದು. ಆದರೆ ಅದನ್ನು ಅವನು ಅಕ್ಷಯ್ ಹಾಗೂ ಮನುವಿನ ಜೊತೆ ಹೇಳದೆ ತಾನು ವೇಗವಾಗಿ ಹೋಗುತ್ತಾ ಇರುವಂತೆ ತೋರಿಸಿಕೊಳ್ಳುತ್ತಾ ಇದ್ದ. ಹಾಗೆ ಮನುವಿಗೆ ತಾನು ಆದಷ್ಟು ಬೇಗ ಚಾರ್ಧಾಮ್ ಯಾತ್ರೆ ಮುಗಿಸಿದರೆ, ಹರಿದ್ವಾರದಿಂದ ದೆಹಲಿಗೆ ಹೋಗಿ ಟ್ರೈನ್ ಹತ್ತಿದರೆ ಬೆಂಗಳೂರಿಗೆ ಹೋಗುವ ಅಂದಾಜು ಇದ್ದಿತು. ತಲೆಯಲ್ಲಿ ಏನೂ ಇಲ್ಲದೆ ಪ್ರಯಾಣ ಮಾಡುತ್ತಾ ಇದ್ದವನು ಅಕ್ಷಯ್. ಅವನಿಗೆ ಈ ಚಾರ್ಧಾಮ್ ಯಾತ್ರೆ ತೀರಾ ಅವಸರದಲ್ಲಿ ಸಾಗುವಂತೆ ಅನ್ನಿಸಿತು. ಹೀಗೆ ಓಡಿ ಹೋಗಿ ಬರುವುದಕ್ಕೆ ಇಷ್ಟು ದೂರ ಏಕೆ ಬರಬೇಕಿತ್ತು ಅನ್ನಿಸುತ್ತಾ ಇದ್ದಿತು. ಅವನಿಗೆ ಅದು ಯಾವುದೋ ಅರ್ಧ ಕೇಳಿದ್ದ ಗಾದೆ ನೆನಪಿಗೆ ಬಂದಿತ್ತು. ಮಾಣಿ ಪುತ್ತೂರಿಗೆ ಹೋಗಿ ಬಂದಂತೆ ಎಂದೋ ಆ ರೀತಿ ಏನೋ ಇತ್ತು. ಈ ಯೋಚನೆಗಳ ನಡುವೆ ತಿಲ್ವಾರ ಹೋಯಿತೋ ಇಲ್ಲವೇ ತಿಳಿಯಲಿಲ್ಲ. ನಾವು ಹೊರಟು 5 ಗಂಟೆ ಆಗಿರಬಹುದು. ಈ ವೇಳೆಗೆ ತಿಲ್ವಾರ ಹತ್ತಿರ ಇರಬೇಕು. ಅವನು ಯೋಚಿಸುತ್ತಾ ಕೇಳಿದ, ಶಂಕರ ಪಾಂಡೆ ಬಾಬು, ತಿಲ್ವಾರ ಇನ್ನೂ ಎಷ್ಟು ದೂರವಿದೆ? ನಾವು ಹೊರಟಾಗಲೇ 5 ಗಂಟೆ ಕಾಲ ಆಯ್ತಲ್ಲವೇ? ಶಂಕರ ಪಾಂಡೆ ನಗುತ್ತಿದ್ದ. ಏನು ಯೋಚಿಸುತ್ತಾ ಕುಳಿತಿದ್ದೀರಿ ಅಕ್ಷಯ್ ಬಾಬು? ನಾವು ತಿಲ್ವಾರ ದಾಟಿ ಬಹಳ ಕಾಲ ಆಯಿತು. ಸ್ವಲ್ಪ ಹೊತ್ತು ಅಗಸ್ತ್ಯ ಮುನಿ ಬರುವುದು. ನಾವು ಸ್ವಲ್ಪ ಹೆಚ್ಚು ಕಡಿಮೆ ರಾತ್ರಿ 8ರ ಒಳಗೆ ಗುಪ್ತಕಾಶಿ ತಲುಪುವೆವು. ಅಲ್ಲಿ ರೂಮು ಸಹ ನಿಮಗೆ ನಿಗದಿಯಾಗಿದೆ. ಅಕ್ಷಯನಿಗೆ ಆಶ್ಚರ್ಯ. ಅದು ಹೇಗೆ? ಅವರೊಡನೆ ನೀವು ಹೇಗೆ ಮಾತನಾಡಿದಿರಿ? ಇಲ್ಲ, ನಿನ್ನೆ ನನ್ನ ಸ್ನೇಹಿತನ ಕಾರು ಇನ್ನೊಂದು ಅಲ್ಲಿಗೆ ಹೋಗಿದೆ. ಅವನಿಗೆ ಹೇಳಿರುವೆ, ಅವರು ಹೊರಟರೆ ಅದೇ ರೂಮನ್ನು ನಮಗೆ ಉಳಿಸಿರುವಂತೆ. ಅದು ಒಳ್ಳೆಯ ಹೋಟೆಲ್, ಪಾಂಡೆ ಹೇಳಿದ. ಅಕ್ಷಯ್ ಹೇಳಿದ, ಒಳ್ಳೆಯದು ಪಾಂಡೆ, ನಿಮಗೆ ಎಲ್ಲ ಕಡೆ ಗೊತ್ತಿರುತ್ತದೆ. ಹೊರಗೆ ಕತ್ತಲಾಗುತ್ತಾ ಇದ್ದಿತು. ಕಾರಿನ ವೇಗ ಪಾಂಡೆ ಸ್ವಲ್ಪ ಕಡಿಮೆ ಮಾಡಿದ. ಕಾರಿನ ಹೆಡ್ಲೈಟ್ ಬೆಳಕು ಹೊರತುಪಡಿಸಿ ಏನೂ ಕಾಣದು. ಆದರೆ ಅವರಿಗೆ ಗೊತ್ತಿದೆ, ಕಾರು ಹೋಗುತ್ತಾ ಇರುವ ಒಂದು ಬದಿಗೆ ಆಳ ಕಣಿವೆ ಇದೆ. ಸುತ್ತಲೂ ಆವರಿಸಿದ ಹಿಮಾಲಯ ಶ್ರೇಣಿ ಇದೆ. ಕತ್ತಲಿನ ಪ್ರಯಾಣ ಇಲ್ಲಿ ಹೇಳಿ ಮಾಡಿಸಿದ್ದಲ್ಲ. ಆದರೆ ಅವರ ಅದೃಷ್ಟ ಎಂದರೆ ಆ ದಿನ ರಸ್ತೆಯನ್ನು ಕಾವಳ ಮುಚ್ಚಿರಲಿಲ್ಲ. ಕಡೆಗೂ ಅವರ ಪ್ರಯಾಣ ಮುಗಿದಿತ್ತು. ಶಿವನೇ ಗುಪ್ತವಾಗಿ ಹೋದ ಗುಪ್ತಕಾಶಿಗೆ ಅಕ್ಷಯ್ ಹಾಗೂ ಮನು ಬಂದು ತಲುಪಿದ್ದರು. ಅವರ ಚಾರ್ಧಾಮ್ ಯಾತ್ರೆಯ ಮತ್ತೊಂದು ದಿನ ಉಳಿದಿತ್ತು. ಶಂಕರ್ ಪಾಂಡೆ ಅಂದುಕೊಂಡ, ಇನ್ನು ಅವಸರ ಮಾಡುವ ಅವಶ್ಯಕತೆ ಇಲ್ಲ. ಕೇದಾರನಾಥ ಹಾಗೂ ಬದರಿನಾಥ ದರ್ಶನವನ್ನು ಸಹಜವಾಗಿ ನೋಡಿದರೂ ಸಾಕು. ಹರಿದ್ವಾರ ಮುಟ್ಟಲು ತಡವಾಗುವುದಿಲ್ಲ. ಇವರನ್ನು ಇಳಿಸಿ ತಾನು ದೆಹಲಿ ಕಡೆ ಹೊರಡಬಹುದು. ಪಾಂಡೆ ಹೇಳುತ್ತಾ ಇದ್ದ. ಹಾಗೆ ನೋಡಿದರೆ ಗೌರಿಕುಂಡ್ ವರೆಗೂ ಹೋದರೆ ಬೆಳಗ್ಗೆ ಕೇದಾರ ಹತ್ತುವುದು ಸಲೀಸು. ಆದರೆ ಈಗ ಮತ್ತೆ 1 ಗಂಟೆ ಪ್ರಯಾಣ, ಕತ್ತಲಲ್ಲಿ ಬೇಡ ಎಂದು ನಿಲ್ಲಿಸಿದೆ. ಬೆಳಗ್ಗೆ ನೀವು ಬೇಗ ಸಿದ್ಧವಾದರೆ ಇಲ್ಲೊಂದು ಶಿವನ ದೇವಾಲಯವಿದೆ, ನೋಡಿ ಹೊರಡಬಹುದು. ಇಲ್ಲ, ಉತ್ತಮ ಕೆಲಸವೆಂದರೆ ಬೆಳಗ್ಗೆ ಸೀದಾ ಕೇದಾರದ ಕಡೆ ಹೊರಟು ಬಿಡೋಣ. ನಾಳೆ ಸಂಜೆ ನೀವು ಮುಂಚೆ ಬಂದರೆ ಪುನಃ ಇಲ್ಲೇ ಬಂದು ಇಳಿದುಕೊಂಡು ನೋಡಬಹುದು. ಇಲ್ಲವಾದರೂ ಚಿಂತೆ ಇಲ್ಲ, ನಾಡಿದ್ದು ಬದರಿಗೆ ಹೋಗುವಾಗ ನೋಡಿ ಹೋಗೋಣ. ಪಾಂಡೆ ಮೊದಲೇ ರೂಮನ್ನು ಬುಕ್ ಮಾಡಿಸಿದ್ದ ಕಾರಣ ರೂಮು ಸಿಗುವುದು ಕಷ್ಟವಾಗಲಿಲ್ಲ. ಇಲ್ಲವಾದರೆ ಅಲ್ಲೆಲ್ಲ ಚಾರ್ಧಾಮ್ ಯಾತ್ರೆಯ ಕಾಲಕ್ಕೆ ರೂಮುಗಳು ಸಿಗುವುದು ಕಷ್ಟಕರ. ಅವರು ಇಳಿದುಕೊಂಡಿದ್ದು ತೀರಾ ಹಳೆಯ ಹಾಗೂ ಕಡಿಮೆ ಬೆಲೆಯ ಹೋಟೆಲ್. ಅಕ್ಷಯ್ ಹಾಗೂ ಮನು ಸುಮ್ಮನಿದ್ದರು. ಈ ರಾತ್ರಿಯಲ್ಲಿ ಇದಕ್ಕಿಂತಲೂ ಇನ್ನೇನು ಬೇಕು ಎಂದು. ಸದ್ಯಕ್ಕೆ ತಿನ್ನಲು ರಾತ್ರಿ ರೋಟಿ ದಾಲ್ ಅಲ್ಲದೆ ಅನ್ನವೂ ಸಿಕ್ಕಿತು. ಹಸಿವಿದ್ದ ಕಾರಣ ಹೊಟ್ಟೆ ತುಂಬ ಊಟ ಮಾಡಿದರು. ಹೋಟೆಲಿನ ಕೋಣೆ ಹಳೆಯದು ಎಂದು ತೋರುವಾಗಲೂ ಊಟ ಮಾತ್ರ ರುಚಿಯಾಗಿದ್ದಿತು.
ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 10. ಬೆಳಗ್ಗೆ ಏಳುವಾಗಲೇ ಮನುವಿಗೆ ಮನಸ್ಸಿಗೆ ಬಂದಿತು, ಇಂದು ಕೇದಾರನಾಥವನ್ನು ಹತ್ತಬೇಕು ಎಂದು. ಕಣ್ಣು ಬಿಡುವಾಗಲೇ ಶಿವನನ್ನು ನೆನೆದ, ಯಾವ ಕಷ್ಟವೂ ಆಗದೆ ಕೇದಾರನಾಥದ ದರ್ಶನ ಆಗಲಿ ಎಂದು. ಎದ್ದು ಸಿದ್ಧರಾಗಿ ಅಕ್ಷಯ್ ಹಾಗೂ ಮನು ಕಾರಿನಲ್ಲಿ ಹೊರಡುವಾಗಲೇ 5:30. 1 ಗಂಟೆ ಪ್ರಯಾಣದೊಂದಿಗೆ ಸೋಂಪ್ರಯಾಗ್ ದಾಟಿ ಗೌರಿಕುಂಡ ತಲುಪಿದರು. ಸ್ವಲ್ಪ ದೂರ ನಡೆಯುವಾಗಲೇ ಇಬ್ಬರಿಗೂ ಅನ್ನಿಸಿತು, ಯಮುನೋತ್ರಿಗಿಂತ ರಸ್ತೆ ಹತ್ತಲು ಉತ್ತಮವಾಗಿದೆ ಎಂದು. ಶಂಕರಪಾಂಡೆ ಹೇಳಿದ್ದ, ಬಾಬೂ, ಕೇದಾರನಾಥ ಹತ್ತಲು ತುಂಬ ಶ್ರಮ ಆಗುತ್ತದೆ. ಇಲ್ಲಿ ಕುದುರೆ ತೆಗೆದುಕೊಂಡು ಬಿಡಿ, ಆರಾಮವಾಗಿ ಹತ್ತಬಹುದು. ಹಾಗೆ ಸುತ್ತಲ ಪ್ರಕೃತಿ ಸಹ ಸವಿಯಬಹುದು. ನಿಮಗೆ ನಡೆಯಲೇಬೇಕು ಅನ್ನುವ ಉಮೇದು ಇದ್ದರೆ, ಹಿಂದೆ ಇಳಿಯುವಾಗ ಬೇಕಿದ್ದರೆ ಕುದುರೆ ಬೇಡ, ನೆಮ್ಮದಿಯಾಗಿ ಮಾತನಾಡುತ್ತಾ ಇಳಿಯಿರಿ. ಮಧ್ಯಾಹ್ನ ಅಲ್ಲೇ ಏನಾದರೂ ತಿಂದು ಬಿಡಿ. ಸೀದಾ ದರ್ಶನ ಮಾಡಿ ಅಲ್ಲೆಲ್ಲ ಸುತ್ತಾಡಿ. ಗೌರಿಕುಂಡದಲ್ಲಿನ ಸ್ನಾನ ಅವರಿಗೆ ಹಿತವಾಗಿತ್ತು. ಹಿಂದಿನ ದಿನದ ಪ್ರಯಾಣದ ಆಯಾಸವೆಲ್ಲ ಗೌರಿಕುಂಡದ ಬಿಸಿನೀರಿನ ಸ್ನಾನ ಪರಿಹರಿಸಿತ್ತು. ಈಗ ಕುದುರೆಯ ಮೇಲೆ ಕುಳಿತು 8 ಮೈಲಿ ಸವೆಸಬೇಕು. ಆ ದಾರಿಗೆ ಪಳಗಿದ ಕುದುರೆಗಳು ಅವನ್ನು ನಡೆಸುವ ಅವಶ್ಯಕತೆ ಇರಲಿಲ್ಲ. ತಾವಾಗಿಯೇ ನಡೆಯುವವು. ಇಬ್ಬರಿಗೂ ಕುದುರೆಯನ್ನು ನೀಡಿದ ವ್ಯಕ್ತಿ ಸ್ವಲ್ಪ ದೂರದಲ್ಲಿ ಅವರನ್ನು ಹಿಂಬಾಲಿಸುತ್ತಾ ಇದ್ದ. ಅವರಿಗೆ ಇದು ನಿತ್ಯದ ವ್ಯವಹಾರ. ಕುದುರೆಗಳಿಗೂ ಅಷ್ಟೇ, ಪಳಗಿದ ದಾರಿ. ಬಹುಶಃ ನಾವೇ ನಡೆದರೆ ಇಷ್ಟು ವೇಗವಾಗಿ ಸಾಗುವುದು ಸಾಧ್ಯವಿರಲಿಲ್ಲ ಅನ್ನಿಸಿತು ಅಕ್ಷಯನಿಗೆ. ಅಕ್ಷಯ್ ಕುದುರೆಯ ಮೇಲೆ ಆರಾಮವಾಗಿ ಕುಳಿತು ಕೇದಾರ ಹತ್ತುವ ಸುಖವನ್ನು ಸವಿಯುತ್ತಾ ಇದ್ದ. ಕಲ್ಲು ಮಣ್ಣುಗಳು ತುಂಬಿರುವ ಕಡಿದಾದ ದಾರಿ, ಬೆಟ್ಟವನ್ನು ಕಡಿದು ಮಾಡಿದ ದಾರಿ. ಕೆಲವೊಮ್ಮೆ ಕುದುರೆಗಳು ತೀರಾ ಪಕ್ಕಕ್ಕೆ ಹೋಗಿಬಿಡುವವು. ಆಗೆಲ್ಲ ಮೇಲೆ ಕುಳಿತಿರುವ ಇವರಿಗೆ ಜೀವಭಯ. ಕುದುರೆಗಳು ಪ್ರಪಾತಕ್ಕೆ ಬಿದ್ದು ಪ್ರಯಾಣಿಕರ ಜೊತೆ ಮರಣ ಅಪ್ಪಿರುವ ಹಲವು ಪ್ರಸಂಗ ಕೇಳಿದ್ದರು. ಮೇಲೆ ಹೋಗುತ್ತಾ ಇರುವಂತೆ ಸೂರ್ಯನು ಮೋಡಗಳಿಂದ ಹೊರಗೆ ತಲೆ ಹಾಕುತ್ತಾ ಇದ್ದ. ಸುತ್ತಲೂ ಇರುವ ಹಿಮ ಕರಗುತ್ತಾ ಬೆಟ್ಟಗಳ ಸಾಲು ಹಾಗೂ ಕಣಿವೆ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭಿಸಿತು. ಜಲಪಾತಗಳು ದೂರದಲ್ಲಿ ಕಣ್ಣಿಗೆ ಕಾಣಿಸುವುದು. ಕೆಲವೊಮ್ಮೆ ಅವರು ನಡೆಯುತ್ತಾ ಇರುವ ರಸ್ತೆಯ ಪಕ್ಕದಲ್ಲಿ ಬಿದ್ದ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಾ ಇದ್ದಿತು. ಅಕ್ಷಯನಿಗೆ ಮಂಗಳೂರಿಗೆ ಹೋಗುವ ಶಿರಾಡಿ ಘಾಟ್ ಹಾಗೂ ಚಾರ್ಮುಡಿ ಘಾಟ್ಗಳು ನೆನಪಿಗೆ ಬಂದವು. ಆದರೆ ಅಲ್ಲಿಗೂ ಇಲ್ಲಿಗೂ ಹೋಲಿಸಲಾಗದು. ಕೇದಾರದ ಈ ಪ್ರಕೃತಿಯ ವೈಶಾಲ್ಯ ಅಗಣಿತ, ಹೋಲಿಸಲಾಗದು. ಚಿಕ್ಕ ರಸ್ತೆಯಲ್ಲಿ ಕುದುರೆಯ ಮೇಲೆ ಸಾಗುವಾಗ 2 ಕಡೆ ಆವರಿಸಿರುವ ಹಸಿರಿನಿಂದ ಮುಚ್ಚಿದ ದೈತ್ಯ ಪರ್ವತಗಳ ಸಾಲು ಅವರಿಗೆ ಭೂಮಿಯಿಂದ ಆಕಾಶಕ್ಕೆ ಕಟ್ಟಿರುವ ಗೋಡೆಯಂತೆ ಅನುಭವ ಆಗುತ್ತಾ ಇದ್ದಿತು. ಈ ಪರ್ವತಗಳಾಗಲಿ, ಅವುಗಳ ನಡುವೆ ಇರುವ ಆಳವಾದ ಕಂದಕಗಳ ಕಣಿವೆಗಳಾಗಲಿ ಏನೆಲ್ಲ ಪ್ರಕೃತಿ ವಿಸ್ಮಯಗಳಿಂದ ತುಂಬಿದೆ ಎನ್ನುವ ಕಲ್ಪನೆ ಸಹ ಮಾಡಲು ಸಾಧ್ಯವಿಲ್ಲ ಅಂದುಕೊಂಡ. ಅದೆಷ್ಟು ಪ್ರಭೇದದ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳಿಂದ ತುಂಬಿವೆಯೋ ಎನ್ನುವುದು ತಿಳಿಯುವುದು ಸಹ ಕಷ್ಟ. ಕುದುರೆ ಜೊತೆ ಹೋಗುತ್ತಾ ಇರುವಾಗ ಅವುಗಳು ನಡುವೆ ಸಿಕ್ಕ ಗುಡಿಸಲಿನಂಥ ಅಂಗಡಿಗಳ ಬಳಿ ನಿಂತು ಬಿಟ್ಟವು. ಮನೆಗಳಾದರೂ ಹುಲ್ಲಿನ ಮಾಡುಗಳು. ಕೆಲವರು ಆ ಕಾಲಕ್ಕೆ ಮಾತ್ರ ಬರುವರೇನೋ, ಹಾಗಾಗಿ ತಾತ್ಕಾಲಿಕ ಡೇರಾಗಳನ್ನು ನಿರ್ಮಿಸಿ ಅದರಲ್ಲೇ ಹೋಟೆಲ್ ನಡೆಸುತ್ತಾ ಇದ್ದರು. ಬಹುತೇಕ ಕೇದಾರನಾಥ ದರ್ಶನ ಒಮ್ಮೆ ಮುಗಿಯಿತು ಅಂದರೆ ಇವೆಲ್ಲ ಮಾಯವಾಗುವುದು ಅಂದುಕೊಂಡ ಅಕ್ಷಯ್. ಈ ನಡುವೆ ಅಕ್ಷಯ್ ಕುಳಿತಿದ್ದ ಕುದುರೆ ನಿಂತು ಬಿಟ್ಟಿತು. ಇದು ಏಕೆ ಹೀಗೆ ಎಂದು ಯೋಚಿಸುತ್ತಾ ಇರುವಾಗ ಹಿಂದಿನಿಂದ ವ್ಯಕ್ತಿ ಓಡಿ ಬಂದ. ಬಾಬು, ಇಳಿಯಿರಿ, ಸ್ವಲ್ಪ ಕಾಲ ಕಳೆಯಿರಿ. ಇಲ್ಲಿ ಏನನ್ನಾದರೂ ತಿನ್ನಬಹುದು, ಒಳ್ಳೆಯ ಟೀ ಸಿಗುತ್ತದೆ. ಅಲ್ಲದೆ ನಿಮ್ಮನ್ನು ಹೊತ್ತಿರುವ ಕುದುರೆಗೆ ಏನಾದರೂ ಆಹಾರ ಕೊಡಿಸಿ ಬಾಬು, ಪಾಪ ಕುದುರೆ ಹತ್ತಿ ದಣಿದಿರುತ್ತದೆ. ಅಕ್ಷಯ್ನಿಗೆ ಅರ್ಥವಾಯಿತು. ಅವನು ಕುದುರೆಯ ಮೇವು, ನೀರು ಕೊಡಿಸಿ ಜೊತೆಗೆ ಕುದುರೆಯ ಜೊತೆ ಬಂದಿದ್ದ ಮನುಷ್ಯನಿಗೆ ತಿನ್ನಲು ಉಪಹಾರ, ಟೀ ಎಲ್ಲವನ್ನೂ ಕೊಡಿಸಿದ. ನಂತರ ಮನು ಮತ್ತು ಅವನು ಇಬ್ಬರೂ ಲಘುವಾಗಿ ತಿಂದರು. ಪುನಃ ಪ್ರಯಾಣ, ಕುದುರೆ ಸವಾರಿ ಪ್ರಾರಂಭವಾಯಿತು. ಕುದುರೆ ಸವಾರಿ ಅಭ್ಯಾಸವಿಲ್ಲದ ಮನು ಹಾಗೂ ಅಕ್ಷಯನಿಗೆ ಬೆನ್ನು ಹಾಗೂ ತೊಡೆಗಳು ಸ್ವಲ್ಪ ತೊಂದರೆ ಕೊಡುತ್ತಾ ಇದ್ದವು. ಈಗ ಇಳಿದು ವಿರಾಮದ ನಂತರ ಕೈಕಾಲು ಹಿಡಿದಿದ್ದೆಲ್ಲ ಸಡಿಲವಾಗಿ ಹಗುರವಾಗಿತ್ತು. ಪ್ರಕೃತಿಯನ್ನು ಸವೆಯುತ್ತಾ ನಡುವೆ ಬೆಟ್ಟದ ಮೇಲೆ ನಡೆದು ಸಾಗುತ್ತಾ ಇರುವ ಹಾಗೂ ಡೋಲಿಗಳಲ್ಲಿ ಸಾಗುತ್ತಾ ಇರುವ ವಯಸ್ಸಾದವರು ಎಲ್ಲರನ್ನು ಕಾಣುತ್ತಾ ಕೇದಾರನಾಥ ಬೆಟ್ಟವನ್ನು ಹತ್ತುತ್ತಾ ಇದ್ದರು. ಮಂದಾಕಿನಿ ನದಿಯ ಜುಳುಜುಳು ಶಬ್ದವು ದಾರಿಯ ಉದ್ದಕ್ಕೂ ಇವರ ಕಿವಿ ತುಂಬುತ್ತಾ ಇದ್ದಿತು. ಅದರ ಜೊತೆಗೆ ಕುದುರೆಗೆ ಕಟ್ಟಿದ ಗೆಜ್ಜೆಗಳ ಝಣಝಣ ನಾದ. ಪ್ರಕೃತಿಯ ಆ ಸೊಬಗಿನಲ್ಲಿ ಹತ್ತುತ್ತಾ ಇರುವ ಜನರು ಮೂಕರೆಂದು ಅಲ್ಲ. ಆದರೆ ಬೆಟ್ಟ ಹತ್ತುವಾಗ ನಡುವೆ ಮಾತನಾಡಿ ಆಯಾಸ ಮಾಡಿಕೊಳ್ಳಬಾರದು ಎನ್ನುವ ಕಾರಣಕ್ಕೆ ಮೌನವಾಗಿದ್ದವರೇ ಜಾಸ್ತಿ. ಆಗಾಗ್ಗೆ ಡೋಲಿಗಳಲ್ಲಿ ಕುಳಿತು ಕೇದಾರ ಹತ್ತುತ್ತಾ ಇರುವ ವಯಸ್ಸಾದವರು ಮಾಡುತ್ತಾ ಇದ್ದ ಶಿವನ ಜಪ ಕಿವಿಗೆ ಬೀಳುವುದು. ಓಂ ನಮಃ ಶಿವಾಯ,
ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರ. ಈ ನಡುವೆ ಯಾರೋ ಭಕ್ತರು ಆಗೊಮ್ಮೆ ಈಗೊಮ್ಮೆ ದೊಡ್ಡ ಸ್ವರದಲ್ಲಿ ಕೂಗುವರು, ಶಂಭೋ ಭೋಲೆನಾಥ್ ಕಿ ಜೈ, ಕೇದಾರನಾಥ್ ಸ್ವಾಮೀಜಿ ಕಿ ಜೈ. ಮೇಲೆ ಮೇಲೆ ಹೋಗುತ್ತಾ ಅಕ್ಕಪಕ್ಕದಲ್ಲಿ ವಿಶಾಲವಾದ ಹಿಮಪರ್ವತಗಳು ಕಣ್ಣು ತುಂಬಲು ಪ್ರಾರಂಭ. ಅದರ ಮೇಲೆಲ್ಲ ಕವಿದಿದ್ದ ಹಿಮದ ಹೊದಿಕೆ ನೋಡಲು ನಯನ ಮನೋಹರ. ಬಹುಶಃ 6 ಮೈಲಿ ಮುಗಿದಾಯಿತು ಅನಿಸುತ್ತದೆ. ಅದ್ಯಾವುದೋ ಗರುಡಚೆಟ್ಟಿ ಎನ್ನುವ ಸ್ಥಳ ಎಂದು ಅಕ್ಕಪಕ್ಕದ ಜನ ಮಾತನಾಡುತ್ತಾ ಇದ್ದರು. ಮನು ಕುದುರೆಯ ಮೇಲೆ ಕುಳಿತಿರುವಾಗ ತೊಡೆಗಳ ನೋವು, ಬೆನ್ನು ನೋವು ಸಹಿಸದೆ ಕೆಳಗೆ ಇಳಿದ. ಅವನ ಹಿಂದೆ ಇದ್ದ ಕುದುರೆಯವನು ಓಡಿ ಬಂದು ಇಳಿಯಲು ಸಹಾಯ ಮಾಡಿದ. ಅಕ್ಷಯ್ ಸಹ ಕೆಳಗೆ ಇಳಿದು, ನಡೆಯೋಣವೇನೋ ಎಂದು ಕೇಳಿದ. ಮನು ಸಹ ಸರಿ ಎಂದು ಇಬ್ಬರು ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಿದರು. ಹತ್ತುವುದು ಅಷ್ಟು ಸುಲಭವೂ ಅಲ್ಲ. ಕೇದಾರನಾಥದ ಎತ್ತರ 3580 ಮೀಟರ್, ಅಂದರೆ ಹತ್ತಿರ 11,760 ಅಡಿಗಳು. ಅಷ್ಟು ಎತ್ತರದಲ್ಲಿ ಉಸಿರಾಡುವ ಆಮ್ಲಜನಕದ್ದೇ ಒಂದು ತೊಂದರೆ. ಹಾಗಿರಲು ಆ ವಾತಾವರಣಕ್ಕೆ ಒಗ್ಗಿರದ ಇವರಿಗೆ ಉಸಿರಾಟವು ತ್ರಾಸದಾಯಕ. ಅರ್ಧ ಗಂಟೆ ನಡೆದು ಮತ್ತೆ ಕುದುರೆ ಏರಿದರು. ಮೇಲೆ ಮೇಲೆ ಏರುತ್ತಾ ಮಂದಾಕಿನಿ ಶಬ್ದ ಸಹ ಜಾಸ್ತಿ ಆಗುತ್ತಾ ಹೋಯಿತು. ಬಹುಶಃ ನದಿಯ ಪಾತ್ರ ಪೂರ್ತಿ ಕಲ್ಲು ಬಂಡೆಗಳು. ಕಲ್ಲಿನ ಮೇಲೆ ನೀರು ಸತತವಾಗಿ ಅಪ್ಪಳಿಸುವ ಕಾರಣ ಈ ಶಬ್ದ ಇರಬಹುದು. ನಡೆಯುವ ಹಾದಿಯಾದರೂ ಅಷ್ಟೇ ಕಲ್ಲುಗಳಿಂದ ಕೂಡಿರುವುದು. ತೀರಾ ಚಳಿಗಾಲದಲ್ಲಿ ಮಂದಾಕಿನಿ ಹೆಪ್ಪುಗಟ್ಟಿದ ಹಾಗಾಗುವುದು ಎನ್ನುವರು. ಆಗ ನದಿ ಹೆಪ್ಪುಗಟ್ಟುವುದು. ಕಡೆಗೂ ಕೇದಾರದ ಹತ್ತುವಿಕೆ ಕೊನೆಗೊಂಡಿತು ಎನ್ನುವುದನ್ನು ಕುದುರೆಯೇ ಹೇಳಿತು. ಅಲ್ಲಿ ಹಲವಾರು ಕುದುರೆಗಳು ನಿಂತಿರಲು ತಾನು ಹೋಗಿ ನಿಂತು ಬಿಟ್ಟಿತು. ಸಾಬ್, ಆಯಿತು, ಇಳೀರಿ, ಕೇದಾರ ತಲುಪಿದಿರಿ, ಮಹಾದೇವ ಪರ್ವತದ ಮೇಲೆ ಇರುವಿರಿ. ಮಹಾದೇವ ಪರ್ವತವೇ? ಕೇದಾರನಾಥ ಅಲ್ಲವೇ? ಮನು ಕೇಳಿದ. ಹೌದು, ನಡುವೆ ಆ ಹೆಸರು ಹೇಳುವರೋ ಮಹಾದೇವ ಪರ್ವತ ಎಂದು ಅವನು ಹೇಳಿದ. ನೋಡಿ, ಇಷ್ಟು ದೂರ ಜೊತೆಯಲ್ಲಿ ಬರುವಾಗ ಸಹ ನಿಮ್ಮ ಹೆಸರು ಕೇಳಲೇ ಇಲ್ಲ, ಅಕ್ಷಯ್ ನುಡಿದ. ಅದಕ್ಕೆ ಅವನು ನಗುತ್ತಾ ಇದ್ದ. ನನ್ನ ಹೆಸರು ಉದಯ್ ಸಿಂಗ್. ಆದರೆ ಆ ಹೆಸರು ನಿಮಗೆ ನೆನಪಲ್ಲಿ ಬಹಳ ಕಾಲ ಉಳಿಯಲ್ಲ. ಸ್ವಲ್ಪ ದಿನ ಕಳೆಯುವುದರಲ್ಲಿ ನಾನು ನಿಮಗೆ ಗೋಡಾವಾಲ ಆಗಿಬಿಡುವೆ. ನಮಗೆ ನೀವು ಒಂದು ದಿನ ಅನ್ನ ನೀಡಿದವರು. ಅದೇನು, ಈ ಭೂಮಿಯಲ್ಲಿ ಎಲ್ಲರೂ ವೇದಾಂತವನ್ನು ಮಾತನಾಡುವ ಜನರೇ ಇರುವರೇನೋ ಅಂದುಕೊಂಡ ಅಕ್ಷಯ್. ಮತ್ತೆ ಇಳಿಯುವಾಗ ಕುದುರೆ ಬೇಕಾದರೆ ಇಲ್ಲಿಯೇ ಬನ್ನಿ ಬಾಬೋ, ಇಲ್ಲಿಯೇ ಇರುವೆ ನಾನು. ಅವನು ಹಣ ಪಡೆದು ಹೊರಟ. ಕೆಲವರು ಹಣ ಜಾಸ್ತಿ ಕೊಡಿ ಎಂದೆಲ್ಲ ತಕರಾರು ಮಾಡುವರಂತೆ. ಇವನಾದರೋ ಏನೂ ಮಾತಾಡಲಿಲ್ಲ. ಮೊದಲೇ ಮಾತಾಡಿದಂತೆ 2 ಕುದುರೆಯ ದರ 350 ಪಡೆದು ಹೊರಟ. ಶಿವನ ಮಂದಿರದ ಬಳಿ ಹೋಗುವಾಗಲೇ ಢಣ್ ಎನ್ನುವ ಗಂಟೆಯ ನಾದ ಕಿವಿ ತುಂಬುತ್ತಾ ಇದ್ದಿತು. ಬಾಗಿಲಲ್ಲಿ ಭಾರೀ ಗಂಟೆಗಳು. ಒಳ ಹೋಗುವ ಜನರೆಲ್ಲ ಗಂಟೆಯನ್ನೊಮ್ಮೆ ಎಳೆದು ಒಳ ಹೋಗುವರು. ಅದರ ನಿನಾದ ಕಣಿವೆಯನ್ನೆಲ್ಲ ತುಂಬುವುದೋ ಅನ್ನಿಸುವುದು. ಅಕ್ಷಯ್ 2ನೇ ಸಲ ಬರುತ್ತಾ ಇರುವ. ಮನುವಿಗೆ ಇದು ಮೊದಲ ಭೇಟಿ. ಹಾಗಾಗಿ ಅವನು ಭಾವುಕನಾಗಿದ್ದ. ಇಷ್ಟು ದಿನ ಫೋಟೋಗಳಲ್ಲಿ ಮಾತ್ರ ನೋಡಿದ ಕೇದಾರನಾಥ ದೇವಾಲಯದ ಎದುರು ಪ್ರಕಟವಾಗಿ ಅವನು ನಿಂತಿದ್ದ. ಅವನು ಕಲ್ಪಿಸಿಕೊಂಡಿದ್ದ ದೇವಾಲಯ ಎದುರಿಗೆ ಇದ್ದಿತು. ದೇವಾಲಯದ ಹೊರಗಿನ ಪ್ರಾಂಗಣದಲ್ಲಿ ಕಲ್ಲು ಹಾಸಿನ ಮೇಲೆ ಶಿವನ ದರ್ಶನ ಮುಗಿಸಿ ಬಂದ ಭಕ್ತರು ಕಾಲು ಚಾಚಿ ನೆಮ್ಮದಿಯಿಂದ ಕುಳಿತಿದ್ದರು. ಅದೇನು ಸಾಮಾನ್ಯ ದರ್ಶನವಲ್ಲ. 8-10 ಮೈಲಿಯಷ್ಟು ದೂರ ನಡೆದು ಕುದುರೆ ಸವಾರಿ ಮಾಡಿ 11,000ಕ್ಕೂ ಹೆಚ್ಚು ಎತ್ತರದ ಆ ಸ್ಥಳ ತಲುಪುವುದು ಸಾಮಾನ್ಯ ಸಾಧನೆ ಏನಲ್ಲ. ದೇವಾಲಯದ ಒಳ ಹೋದರೂ ಅಕ್ಷಯ್ ಹಾಗೂ ಮನು. ಒಳಗೆ ಹೋಗುವಾಗಲೂ ಅಲ್ಲಿದ್ದ ಗಂಟೆಯನ್ನು ಒಮ್ಮೆ ಎಳೆದು ಒಳಹೊಕ್ಕರು. ಶಿವನನ್ನು ನೋಡಿ ಕೈ ಮುಗಿದು ಹೊರಬಂದರು. ಬೇರೆಡೆ ಇರುವ ಶಿವಲಿಂಗದ ಹಾಗಲ್ಲ ಇಲ್ಲಿನ ಲಿಂಗ. ಕಲ್ಲಿನಲ್ಲಿ ಉದ್ಭವಿಸುವ ರೀತಿ. ಎಲ್ಲೆಡೆ ಇರುವಂತೆ ಕೇದಾರದಲ್ಲಿ ಶಿವ ಲಿಂಗ ರೂಪದಲ್ಲಿ ಇಲ್ಲ. ಮೇಲ್ಮುಖ ತ್ರಿಕೋನಾಕಾರವಾಗಿ ಕಾಣಿಸಿತು. ಇಲ್ಲಿ ಶಿವನ ಅರ್ಧ ರೂಪ ಮಾತ್ರವಿದ್ದು ಉಳಿದ ಶಿರ ನೇಪಾಳದ ಪಶುಪತಿನಾಥ ದೇವಾಲಯದ ರೂಪ ಅನ್ನುವರು. ಪಾಂಡವರಿಂದ ಪ್ರತಿಷ್ಠಾನಗೊಂಡಿದೆ ಎನ್ನುವ ಐತಿಹ್ಯ. ಅಕ್ಷಯ್ ದೇವಾಲಯದ ಹಿಂಬದಿಯಲ್ಲಿ ಸಹ ಹೊರಟ. ಬೆಟ್ಟಗಳ ನಡುವೆ ನಿರ್ಮಾಣಗೊಂಡಿರುವ ದೇವಾಲಯ. ಹಿಂದೆ ಹಸಿರು ಬೆಟ್ಟಗಳ ಸಾಲು. ಬೆಟ್ಟಗಳ ಇಳಿಜಾರಿನಲ್ಲಿ ನಿರ್ಮಾಣ ಆಗಿರುವ ದೇವಾಲಯ. ಕೇದಾರನಾಥ ಶಿವಮಂದಿರದಿಂದ ಸರಿಸುಮಾರು 1-1.5 ಮೈಲಿಯಷ್ಟು ಮೇಲೆ ನಡೆದರೆ ಭೈರೋನಾಥ್ ಮಂದಿರ. ಸಾಧ್ಯವಾದರೆ ಅಲ್ಲಿ ಹೋಗಿ ಬನ್ನಿ ಎಂದಿದ್ದ ಶಂಕರ ಪಾಂಡೆ. ಸಮಯ ನೋಡುವಾಗ ಇನ್ನೂ 10:30 ಸರಿ ಎಂದು ಅವರಿವರನ್ನು ವಿಚಾರಿಸುತ್ತಾ ಆ ದಾರಿಯಲ್ಲಿ ಹೊರಟರು ಅಕ್ಷಯ್ ಹಾಗೂ ಮನು. ಅದು ಮತ್ತೆ ಮೇಲೆ ಹತ್ತಬೇಕು, ಜನ ಓಡಾಡುವ ದಾರಿ.
ಆದರೆ ಅದೇನೋ ಅವರಿಬ್ಬರು ಹೋಗುವಾಗ ಮತ್ತೊಬ್ಬರು ಇಲ್ಲ. ಆ ಭಾಗದಲ್ಲಿ ಅತಿಯಾಗಿ ಮಂಜು ಕವಿದಿದ್ದು ಎದುರು ಏನಿದೆ ಎಂದು ಕಾಣದು. ಸುತ್ತಲೂ ಸುತ್ತುವರೆದಿರುವ ಹಿಮಾಲಯದ ಶ್ರೇಣಿ ಮುಚ್ಚಿ ಹೋಗಿ ಬಿಳಿ ಬಣ್ಣದ ಹೊರತು ಏನೂ ಇಲ್ಲ ಎನ್ನುವ ಹಾಗೆ ಚಿಕ್ಕ ರಸ್ತೆಯಲ್ಲಿ ಇಬ್ಬರು ನಡೆದರು. ಕಡೆಗೊಮ್ಮೆ ಭೈರೋನಾಥನ್ನು ಮುಟ್ಟಿದರು. ಅದೇನು ಪೂರ್ಣ ಸ್ವರೂಪದಲ್ಲಿ ದೇವಾಲಯ ಅಲ್ಲ, ತೆರೆದ ಜಾಗದಲ್ಲಿ ದೇವರ ವಿಗ್ರಹಗಳಿವೆ. ಇವರು ಹೋಗುವಾಗ ಅಲ್ಲಿ ಮೂವರಿದ್ದರು. ಇವರು ಅಲ್ಲಿಗೆ ತಲುಪುವಾಗ ಅವರು ಎದ್ದು ಅಲ್ಲಿಂದ ಹೊರಟರು. ಸ್ವಲ್ಪ ಕಾಲ ಅಷ್ಟೇ. ಅದೇನೋ ಕವಿದಿದ್ದ ಮಂಜು ಕಡಿಮೆಯಾಗುತ್ತಾ ಸುತ್ತಲ ಪರ್ವತಗಳ ಶ್ರೇಣಿ ಕಾಣಲು ತೊಡಗಿತು. ಹಿಮದ ನಡುವೆ ಮರೆಯಾಗಿದ್ದ ಪರ್ವತಗಳು ಪುನಃ ಪ್ರತ್ಯಕ್ಷವಾಗಿ ಕಾಣಲು ತೊಡಗಿದವು. ಸೂರ್ಯಕಿರಣ ದರ್ಶನ ಸಹ ಆಯಿತು. ಬೆಟ್ಟದ ತುತ್ತ ತುದಿಯಲ್ಲಿ ಇವರಿಬ್ಬರು. ಸುತ್ತಲೂ ಅಗಾಧ ಹಿಮಾಲಯ. ಮನು ಹೇಳಿದ, ಸುತ್ತಲೂ ನೋಡುವಾಗ ಅನ್ನಿಸುವುದು ಅಕ್ಷಯ್, ಈ ಹಿಮಾಲಯದ ಎದುರು ಮನುಷ್ಯ ಎಷ್ಟು ಕುಬ್ಜ. ಅಕ್ಷಯ್ ಸುತ್ತಲೂ ನೋಡುತ್ತಾ ಇದ್ದ. ಮಾತು ಆಡಲಿಲ್ಲ. ಬದಲಿಗೆ ತಲೆ ಆಡಿಸಿದ, ಹೌದು ಎನ್ನುವಂತೆ. ಅಲ್ಲಿಂದ ಹೊರಡುವ ಮನಸ್ಸೇ ಇಲ್ಲ ಇಬ್ಬರಿಗೂ. ಅರ್ಧ ಗಂಟೆ ಕಳೆದಾಗ ಮತ್ತೊಂದು ಗುಂಪು ಅಲ್ಲಿಗೆ ಬಂದಾಗ ಇವರಿಬ್ಬರು ಇಳಿಯಲು ಎದ್ದರು. ಆಗ ಅದೇನೋ ಮೌನವೇ ಹಿತವೆನಿಸಿತು. ಕೆಳಗೆ ಕೇದಾರನಾಥ ತಲುಪಿ ಅಲ್ಲೊಂದು ಟೀ ಕುಡಿದು ಕೆಳಗಿಳಿಯಲು ನಿರ್ಧರಿಸುವಾಗ ಕುದುರೆ ಜೊತೆ ಬಂದಿದ್ದ ಉದಯ್ ಸಿಂಗ್ ಮತ್ತೆ ಅಲ್ಲಿ ಸಿಕ್ಕಿದ. ಬರುತ್ತೀರಾ ಬಾಬು, ಅದೇ ಕುದುರೆಗಳೇ ಇವೆ ಕೇಳಿದ. ಏಕೆ, ಬೇರೆ ಯಾರು ಸಿಗಲಿಲ್ವೇ? ಅಕ್ಷಯ್ ಕೇಳಿದ. ಇಲ್ಲ ಬಾಬು, ಏಕೋ ಸರಿ ಹೋಗಲಿಲ್ಲ, ಉದಯ್ ಸಿಂಗ್ ಹೇಳಿದ. ಏಕೋ ಅಕ್ಷಯ್ಗೆ ಮತ್ತೆ ಕುದುರೆಯನ್ನು ಹತ್ತಿ ಕೇದಾರ ಇಳಿಯುವ ಮನಸ್ಸಾಯಿತು. ಮೇಲೆ ಕೇದಾರನಾಥ ಹತ್ತುವಾಗ ಮನು ಕುದುರೆ ಎಂದರೆ ಅಕ್ಷಯ್ ನಡೆದು ಹತ್ತುವುದು ಎನ್ನುವ ಮನಸ್ಸಿನಲ್ಲಿದ್ದ. ಈಗ ಮತ್ತೆ ವಿರುದ್ಧ, ಮನು ನಡೆದು ಇಳಿಯುವ ಮನಸ್ಸು. ಆದರೆ ಅಕ್ಷಯ್ಗೆ ಕುದುರೆ ಸವಾರಿ ಇಷ್ಟ ಆಗಿತ್ತು. ಕಡೆಗೊಮ್ಮೆ ಕುದುರೆಯ ಮೇಲೆ ಕುಳಿತ ಮನು ಹೇಳಿದ, ಹೋಗಲಿ ಬಿಡು ಅಕ್ಷಯ್, ಈಗ ಕುದುರೆ ಮೇಲೆ ಹೋಗೋಣ. ಬದರಿನಾಥ ಹತ್ತುವಾಗ ಕುದುರೆ ಬೇಡ, ನಡೆದು ಹೋಗೋಣ. ಉದಯ್ ಸಿಂಗ್ ಜೋರಾಗಿ ನಗುತ್ತಾ ಇದ್ದ. ಮನು ಅವನನ್ನು ನೋಡುವಾಗ ಹೇಳಿದ, ಇಲ್ಲ ಬಾಬು, ಬದರಿನಾಥ ಹತ್ತುವಾಗ ಕುದುರೆ ಬೇಕಾಗಲ್ಲ, ನಿಮ್ಮ ಕಾರಿನಲ್ಲೇ ಮಂದಿರದವರೆಗೂ ತಲುಪಬಹುದು. ಮನು ಪೆಚ್ಚಾಗಿ ಅಕ್ಷಯನನ್ನು ಕೇಳಿದ, ಹೌದಾ ಅಕ್ಷಯ್? ಅಕ್ಷಯ್ ಸಹ ನಗುತ್ತಾ ಹೌದೆಂದು ತಲೆ ಆಡಿಸಿದ.